ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ರೆಬಲ್ಸ್ ಭೇಟಿಗೆ ಸಮಯವನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ಕಳೆದ ಕೆಲವು ತಿಂಗಳಿಂದ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ರು ರೆಬಲ್ಸ್ ಟೀಮ್ನವರು. ಅಮಿತ್ ಶಾ ಅವರು ಹಾಕಿರ್ಲಿಲ್ಲ. ಎಷ್ಟೇ ಬಾರಿ ದೆಹಲಿಗೆ ಹೋದ್ರು ಕೂಡ ಭೇಟಿ ಆಗ್ಲಿಕ್ಕೆ ಆಗಿರ್ಲಿಲ್ಲ. ಕೆಲವು ರಾಜನಾಥ್ ಸಿಂಗ್ ಮತ್ತೆ ಕೆಲವು ನಾಯಕರನ್ನ ಅಷ್ಟೇ ಭೇಟಿ ಆಗ್ಲಿಕ್ಕೆ ಆಗಿತ್ತು. ಆದರೆ ಅಮಿತ್ ಶಾ ಅವರ ಭೇಟಿಗೆ ಮಾತ್ರ ಸಾಧ್ಯ ಆಗಿರಲಿಲ್ಲ. ಮಂಗಳವಾರ ಸಮಯವನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ಮೊನ್ನೆ ಬೆಂಗಳೂರು ಕಾರ್ಯಕ್ರಮದ ಸಂದರ್ಭದಲ್ಲಿ ಶಾಗೆ ಒಂದು ಚೀಟಿ ಕೊಟ್ಟಿದ್ರು ಅಮಿತ್ ಶಾ ಅವರಿಗೆ. ವೇದಿಕೆಯಲ್ಲೇ ದೂರಿನ ಪಟ್ಟಿಯನ್ನ ನೀಡಿದ್ರು. ದೂರಿನ ಪಟ್ಟಿ ಅನ್ನೋದಕ್ಕಿಂತ ಅವರು ಕಾಲಾವಕಾಶವನ್ನ ಕೇಳಿದ್ರು, ಈ ರೀತಿಯ ಮಾತಾಡಬೇಕು ಅದು ಇದು ಅಂತ. ಸೊ ಲಿಂಬಾವಳಿ ಅವರು ಏನೊಂದು ಚೀಟಿಯನ್ನ ಕೊಟ್ಟಿದ್ರು, ಆ ಒಂದು ಕಾರಣಕ್ಕೋಸ್ಕರನೇ ಈಗ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಬೆನ್ನಲ್ಲೇ ಭೇಟಿಗೆ ಅವಕಾಶವನ್ನ ನೀಡಿದ್ದಾರೆ ಅಮಿತ್ ಶಾ. ವಿಜೇಂದ್ರ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಸಜ್ಜಾದ್ರ, ಬಣ ಸಂಘರ್ಷಕ್ಕೆ ಬ್ರೇಕ್ ಹಾಕ್ತಾರ ಅಮಿತ್ ಶಾ ಅಂತ. ಯಾಕಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಎಲ್ಲೆಲ್ಲಿ ಬಿಜೆಪಿಯಲ್ಲಿ ಅಸಮಾಧಾನ ಇದೆ ಅಥವಾ ಯಾವುದೇ ಒಂದು ನೀತಿ ನಿಲುವುಗಳು ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂದರೆ ಇಬ್ಬರಿಂದ ಸಾಧ್ಯ. ನಂಬರ್ 1 ನರೇಂದ್ರ ಮೋದಿ ಅವರು, ಅದನ್ನು ಬಿಟ್ಟರೆ ಅಮಿತ್ ಶಾ ಅವರು. ಇವರಿಬ್ಬರ ಮಾತನ್ನು ಅಷ್ಟೇ ಕೇಳೋದು. ಇನ್ನು ಈವನ್ ರಾಷ್ಟ್ರೀಯ ಅಧ್ಯಕ್ಷರ ಮಾತಿಗೂ ಕೂಡ ಅಷ್ಟಕ್ಕಷ್ಟೇ ಈಗ ನಾಯಕರುಗಳು. ಸೊ ಹೀಗಾಗಿ ಅಮಿತ್ ಶಾ ಅವರು ಈಗ ಇವರ ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ದಾರಲ್ಲ, ಇವರು ಏನೇ ದೂರು ಕೊಟ್ಟರೂ ಕೂಡ ಏನು ಸೂಚನೆ ಕೊಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಈಗ ಇಡೀ ರೆಬಲ್ಸ್ ಟೀಮ್ಗೆನೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ಅಥವಾ ಅರವಿಂದ್ ಲಿಂಬಾವಳಿ ಅವರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗಿದೆಯಾ? ಇದು ಕೂಡ ಸದ್ಯದ ಕುತೂಹಲ. ಅರವಿಂದ್ ಲಿಂಬಾವಳಿ ಅವರು ಜೆ ಪಿ ನಡ್ಡಾ ಅವ್ರನ್ನೆಲ್ಲರೂ ಕೂಡ ಭೇಟಿಯಾಗಿದ್ರು. ಆದರೆ ಯತ್ನಾಳ್ ಅವರು ಭೇಟಿಗೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು. ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಅವ್ರಿಗೆ ಯಾರಿಗೂ ಕೂಡ ಭೇಟಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಅಮಿತ್ ಶಾ ಅವರು. ಸೊ ಈಗ ಇಡೀ ಟೀಮಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆಯಾ ಅಥವಾ ಲಿಂಬಾವಳಿ ಅವರಿಗೆ ಮಾತ್ರ ಅವಕಾಶ ಇದೆಯಾ? ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಅಮಿತ್ ಶಾ ಅವರು ಮೊನ್ನೆ ಬಂದಂತ ಸಂದರ್ಭದಲ್ಲಿ ಒಂದು ಚೀಟಿಯನ್ನ ಕೊಡ್ತಾರೆ. ಅದರ ಪರಿಣಾಮ ಅನ್ನುವಂತೆ ಅಮಿತ್ ಶಾ ಅವರು ಈಗ ಭೇಟಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಇಡೀ ಟೀಮ್ಗೆ ಅವಕಾಶ ಇದೆಯಾ? ಬರೀ ಅರವಿಂದ್ ಲಿಂಬಾವಳಿ ಅವರಿಗೆ ಮಾತ್ರ ಅವಕಾಶನ ಯಾವತ್ತೋಗಿ ಭೇಟಿ ಆಗ್ತಾ ಇದ್ದಾರೆ? ಪೃಥ್ವಿರಾಜ್, ಇಡೀ ಟೀಮೇನೆ ಎಲ್ಲೋ ಒಂದ್ ಕಡೆ ಭೇಟಿಗೆ ಅವಕಾಶನ ಕೇಳಿತ್ತು. ಆದ್ರೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇನ್ನೂ ಕೂಡ ಹೈಕಮಾಂಡ್ ಭೇಟಿಗೆ ಅವಕಾಶನ ಕೊಟ್ಟಿಲ್ಲ. ಆದ್ರೆ ಮೊನ್ನೆ ಏನ್ ಬೆಂಗಳೂರಿಗೆ ಬಂದಿದ್ರು ಅಂತ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿ ಅಂದ್ರೆ ರೆಬಲ್ ನಾಯಕನ ಪ್ರಮುಖವಾದಂತ ಸ್ಥಾನವನ್ನ ವಹಿಸಿಕೊಂಡಿದ್ದಾರೆ. ಅವರು ಎಲ್ಲೋ ಒಂದ್ ಕಡೆ ಅವ್ರನ್ನ ಸಂಪರ್ಕ ಮಾಡಿ ಒಂದಷ್ಟು ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾದ್ರು. ಆದ್ರೆ ಅಮಿತ್ ಶಾ ಅವರು ಅದಕ್ಕೆ ಆಸ್ಪದವನ್ನ ಕೊಟ್ಟಿಲ್ಲ. ಬದಲಾಗಿ ಅವರ PA ಅವ್ರಿಗೆ ತಿಳಿಸಿದ್ರು. ಈಗ ಅವ್ರಿಗೆ ಒಂದು ಪತ್ರ ಏನ್ ಕೊಟ್ಟಿದ್ರು, ಆ ಪತ್ರದ ಸೂಚನೆ ಮೇಲೆಗೆ ಎಲ್ಲೋ ಒಂದ್ ಕಡೆ ಈಗ ಅರವಿಂದ್ ಲಿಂಬಾವಳಿಗೆ ಬೋಲಾವನ್ನ ಕೊಟ್ಟಿದ್ದಾರೆ ಅಂದ್ರೂ ಕೂಡ ಹೇಳಲಾಗ್ತಿದೆ. ಹಾಗಾಗಿನೇ ಬಲ ಕೊಟ್ಟ ಬಳಿಕ ಈಗ ರೆಬಲ್ ಟೀಮ್ ಫುಲ್ ಆಕ್ಟಿವ್ ಆಗಿ ಏನೆಲ್ಲ ಚರ್ಚೆ ಮಾಡಬೇಕು, ಏನೆಲ್ಲ ಅಮಿತ್ ಶಾ ಅವ್ರಿಗೆ ದೂರನ್ನ ಕೊಡಬೇಕು, ಕೊನೆಯ ಕ್ಷಣದಲ್ಲಿ ವಿಜೇಂದ್ರ ಅವರು ಬದಲಾವಣೆ ಮಾಡೋದಕ್ಕೆ ಏನ್ ನಿರ್ಧಾರವನ್ನ ಮಾಡಬೇಕು, ಏನ್ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಅರವಿಂದ್ ಲಿಂಬಾವಳಿಗೆ ಯಾವಾಗ ಫೋನ್ ಬಂದೋ ಡೆಲ್ಲಿಯಿಂದ, ಅದಾದ ಬಳಿಕವಾಗಿ ರೆಬಲ್ ಟೀಮಿನಿಂದ ಕೂಡ ಒಂದಷ್ಟು ತಂತ್ರಗಾರಿಕೆಗಳು ಕೂಡ ಜೋರಾಗಿರುವಂತದ್ದು. ಖಾಸಗಿ ರಹಸ್ಯವಾಗಿ ಸಭೆಯನ್ನ ಸೇರೋದ್ರ ಮುಖಾಂತರವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆನ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಮಂಗಳವಾರ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಅರವಿಂದ್ ಲಿಂಬಾವಳಿ ಅವರು ಮುಂದಾಗಿರುವಂತದ್ದು. ಹಾಗಾಗಿನೇ ಏನೆಲ್ಲ ಇಷ್ಟು ದಿನಗಳ ಕಾಲ ವಿಜೇಂದ್ರ ವಿರುದ್ಧವಾಗಿ ಮತ್ತೆ ಯಡಿಯೂರಪ್ಪನವರ ವಿರುದ್ಧವಾಗಿ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ, ಮತ್ತೆ ಪಕ್ಷದಲ್ಲಿರತಕ್ಕಂಥ ನಾಯಕರು ಏನೆಲ್ಲ ಮಾತಾಡಿದ್ದಾರೆ, ಮತ್ತೆ ಮುಖ್ಯವಾಗಿ ವಿಜೇಂದ್ರ ವಿರುದ್ಧವಾಗಿ ಏನೆಲ್ಲ ಅಸಮಾಧಾನ ಮತ್ತೆ ವಿರೋಧ ಇದೆ, ಎಲ್ಲವನ್ನೂ ಕೂಡ ಅಮಿತ್ ಶಾ ಅವರ ಗಮನಕ್ಕೆ ತಂದು ಅಂತಿಮವಾಗಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಅರವಿಂದ್ ಲಿಂಬಾವಳಿ ಕೂಡ ಇಲ್ಲೊಂದು ಕಡೆ ರಾಜಸ್ಥಾನದ ಪ್ರಬಲ ಆಕಾಂಕ್ಷೆ ಆಗಿದ್ರು. ಅವ್ರನ್ನ ಈಗ ನಿರ್ಲಕ್ಷ್ಯ ಮಾಡಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಮತ್ತೆ ರೆಬಲ್ ಟೀಮ್ ನವರು ಕೂಡ ಅವರು ಸೇರ್ಕೊಂಡಿರುವಂತದ್ದು. ಹೀಗಾಗಿ ನೋಡ್ಬೇಕಾಗತ್ತೆ. ಈಗಲಾದ್ರೂ ಅಮಿತ್ ಶಾ ಅವರ ಗಮನಕ್ಕೆ ಬಂದಾದ್ರೂ ಕೂಡ ರಾಜ್ಯದ ಬಿಜೆಪಿಯ ಬಣ ಸಂಘರ್ಷ ಇತ್ಯರ್ಥ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಹೀಗಾಗಿನೇ ಎಲ್ಲ ಒಂದ್ ಕಡೆ ಅಮಿತ್ ಶಾ ಅವರು ಯಾವಾಗ ಅರವಿಂದ್ ಲಿಂಬಾವಳಿಗೆ ಸೂಚನೆ ಕೊಟ್ಟರು, ಈಗ ರಾಜ್ಯ ಬಿಜೆಪಿಯಲ್ಲೂ ಕೂಡ ವಿಜೇಂದ್ರ ಅವರ ಟೀಮ್ ನಲ್ಲೂ ಕೂಡ ಒಂದ್ ರೀತಿ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಗರಿಗೆದಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.